ಅದು ಜನವರಿ 1, 2025 ಬೆಳಿಗ್ಗೆ ಸುಮಾರು 6:30 ಇಡೀ ದೇಶ 2024 ಇಸವಿಯನ್ನ ಬೀಳ್ಕೊಟ್ಟು 2025 ಬರಮಾಡಿಕೊಂಡಂತಹ ದಿವಸ ಅದು. ಎಲ್ಲರೂ ಹೊಸ ವರ್ಷದ ಗುಂಗಿನಲ್ಲಿದ್ದರೆ ಚಿಕ್ಕೋಡಿ ಬಳಿಯ ಉಮ್ರಾಣಿಯಲ್ಲಿ ಒಂದು ಬೇರೆ ಕಥೆ ನಡೆದಿತ್ತು. ಊರು ಹೊರಗಿನ ಒಂದು ಹೊಲದಲ್ಲಿ ಕೆಲವು ನಾಯಿಗಳ ಗುಂಪು ಕೆಲವು ನಿಗೂಢ ಮಾಂಸದ ತುಂಡುಗಳನ್ನ ಕಂಡು ಸೇರಿಕೊಂಡಿದ್ದವು. ಅಷ್ಟೇ ಅಲ್ಲದೆ ಜೋರಾಗಿ ಬೊಗಳುತ್ತಿದ್ದವು. ಬೆಳಿಗ್ಗೆ ಕೆಲವು ಜನ ಹಳ್ಳಿಗಳಲ್ಲಿ ಊರ ಹೊರಗೆ ಟಾಯ್ಲೆಟ್ ಹೋಗುವ ಅಭ್ಯಾಸ ಈಗಲೂ ಇದೆ. ಇದೇ ರೀತಿ ಒಂದೇ ಕಡೆ 10 ನಾಯಿಗಳು ಜಮಾಯಿಸಿದ್ದನ್ನ ಕಂಡು ಹಾಗೂ ಪದೇ ಜೋರಾಗಿ ಬೊಗಳುತ್ತಿದ್ದನ್ನ ಕೇಳಿ ಕೆಲವು ಜನ ಟಾಯ್ಲೆಟ್ ಮುಗಿಸಿಕೊಂಡು ಆ ನಾಯಿಗಳು ಹತ್ತಿರ ಇದ್ದ ಜಾಗಕ್ಕೆ ಹೋಗಿದ್ದಾಗ ಅಲ್ಲಿದ್ದ ಮಾಂಸದ ತುಂಡನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದರು. ಅಷ್ಟಕ್ಕೂ ಅಲ್ಲಿದ್ದ ಮಾಂಸದ ತುಂಡುಗಳು ಮನುಷ್ಯನದ ಪ್ರಾಣಿಗಳದಂತ ಪರಿಶೀಲನೆ ಮಾಡುವಷ್ಟು ಧೈರ್ಯ ಅಲ್ಲಿದ್ದ ಜನರಿಗೆ ಇರಲಿಲ್ಲ. ಯಾಕಂದ್ರೆ ಆ ಸೀನೆ ಭಯಾನಕವಾಗಿತ್ತು. ಆದ್ರೆ ಯಾವಾಗ ಅಲ್ಲಿದ್ದ ಒಂದು ತುಂಡುಗಳಲ್ಲಿ ಒಬ್ಬ ವ್ಯಕ್ತಿಯ ರುಂಡ ಅಂತ ಗೊತ್ತಾಗಿತ್ತೋ ಅದನ್ನ ನೋಡಿ ಜನ ಎದ್ದು ಬಿದ್ದು ಓಡಿ ಹೋಗಿದ್ದರು. ಹಾಗೂ ಅದರಲ್ಲೊಬ್ಬ ಚಿಕ್ಕೋಡಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿಯೇ ಬಿಟ್ಟಿದ್ದ. ಮುಂದೆ ಅಲ್ಲಿ 100 ಜನರು ತುಂಡಾಗಿ ಬಿದ್ದಿದ್ದ ವ್ಯಕ್ತಿ ಒಬ್ಬನ ಹೆಣದ ಸುತ್ತಲೂ ಸೇರಿಕೊಂಡಿದ್ದರು. ಅದೇ ಹೊಸ ವರ್ಷದ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಡ್ಯೂಟಿ ಮಾಡಿ ಬೆಳಿಗ್ಗೆ ಸ್ವಲ್ಪ ಗುಂಡು ಹಾಕಿ ಸುಸ್ತಾಗಿ ಮಲಗಿದ್ದ ಚಿಕ್ಕೋಡಿ ಪೊಲೀಸರಿಗೆ ಬೆಳಗ್ಗೆ ಆ ಒಂದು ಫೋನ್ ಅನ್ನ ಕೇಳಿ ಅವರು ಕೂಡ ಹೌಹಾರಿ ಹೋಗಿದ್ದರು. ನಿಜಕ್ಕೂ ಪೊಲೀಸ್ ಡ್ಯೂಟಿ ಅಂದ್ರೆ ಬೇಜಾರು ಅನ್ನುವ ಮಟ್ಟಿಗೆ ಅವರಿಗೂ ಕೂಡ ಅನಿಸಿತ್ತು. ಒಂದು ಕಡೆ ಎಲ್ಲಾ ಜನರು ಹೊಸ ವರ್ಷವನ್ನ ಖುಷಿಯಿಂದ ಆಚರಿಸಿದರೆ ಪೊಲೀಸರಿಗೆ ಮಾತ್ರ ನಿದ್ದೆಗೆಟ್ಟು ಖುಷಿ ಪಡುವರನ್ನ ನೋಡಿ ನಿಟ್ಟಿಸಿರು ಬಿಡುವಂತಹ ಪರಿಸ್ಥಿತಿ ಇತ್ತು. ಪೊಲೀಸರು ಜೀಪ್ ಅನ್ನ ಹತ್ತಿಕೊಂಡು ಚಿಕ್ಕೋಡಿಯಿಂದ ಉಮ್ರಾಣಿ ಬಳಿ ತಮ್ಮ ಪ್ರಯಾಣವನ್ನ ಬೆಳೆಸೇ ಬಿಟ್ಟಿದ್ದರು. ಅಷ್ಟೊತ್ತಿಗೆ ಆಗಲೇ ಇಡೀ ಉಮ್ರಾಣಿಯ ಜನ ಆ ಹೊಲದ ಸುತ್ತಮುತ್ತ ಸೇರಿಕೊಂಡಿದ್ದರು. ಹೌದು ಸ್ನೇಹಿತರೆ, ಯಾವುದಾದ್ರೂ ಒಂದು ಕೆಟ್ಟ ವಿಷಯ ಬಹು ಬೇಗನೆ ಹರಡಿಕೊಳ್ಳುತ್ತದೆ. ಅದರಲ್ಲೂ ಚಿಕ್ಕ ಹಳ್ಳಿಗಳಲ್ಲಿ ಚಿಕ್ಕ ವಿಷಯ ದೊಡ್ಡ ರೀತಿಯಲ್ಲಿ ಪರಿಗಣಿಸಲಾಗುತ್ತದೆ. ಅದರಲ್ಲೂ ಒಬ್ಬ ವ್ಯಕ್ತಿಯ ಶವ ತುಂಡಾಗಿ ಬಿದ್ದಿದೆ ಅಂದ್ರೆ ಬೇಕಾ, ಇಡೀ ಹಳ್ಳಿಯೇ ಆ ಹೊಲದ ಸುತ್ತಮುತ್ತ ಜಮಾಯಿಸಿಕೊಂಡಿತ್ತು. ಅದರಲ್ಲೂ ಆ ಚಿಕ್ಕ ಗ್ರಾಮದಲ್ಲಿ ಇಂಥದೊಂದು ಕತ್ತರಿಸಿ ಬಿಸಾಕಿದ ಒಂದು ಶವ ಸಿಕ್ಕಿದೆ ಅಂದ್ರೆ ಜನ ಇನ್ನೂ ಹವಾರಿ ಹೋಗಿದ್ದರು. ಚಿಕ್ಕೋಡಿ ತಾಲೂಕಿನ ಉಮ್ರಾಣಿ ಗ್ರಾಮ ಚಿಕ್ಕೋಡಿ ಪಟ್ಟಣದಿಂದ ಚಿಕ್ಕೋಡಿ ನಿಪ್ಪಾಣಿ ಮಾರ್ಗದಲ್ಲಿ ಸರಿಸುಮಾರು 6.5 ಕಿಲೋಮೀಟರ್ ದೂರದಲ್ಲಿದೆ. ಪೊಲೀಸರಿಗೆ ಆ ಜಾಗವನ್ನು ತಲುಪಲು ಸರಿಸುಮಾರು 15ರಿಂದ 20 ನಿಮಿಷ ಸಾಕಾಗಿತ್ತು. ಹಾಗೋ ಹೀಗೋ ಮಾಡಿ ಸರಿಸುಮಾರು 7:30 ಗಂಟೆಗೆ ಪೊಲೀಸರ ತಂಡ ಶವ ಸಿಕ್ಕ ಜಾಗದಲ್ಲಿ ತಲುಪಿಯೇ ಬಿಟ್ಟಿತ್ತು. ಬಂದಿದ್ದೇ ತಡ ಅಲ್ಲಿ ನೆರೆದಿದ್ದ 100 ಹಳ್ಳಿಯ ಜನರನ್ನ ಚದುರಿಸಿದ್ದರು. ಇಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಯನ್ನ ತುಂಡು ಮಾಡಿ ಈ ರೀತಿ ಹೊಲದ ಆಚೆ ಬಿಸಾಕಿದ್ದನ್ನ ಕಂಡು ಪೊಲೀಸರು ಕೂಡ ದಂಗಾಗಿ ಹೋಗಿದ್ದರು. ಇದು ಯಾರೋ 4-5 ಜನ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನ ದುಡ್ಡಿಗಾಗಿ ಅಥವಾ ಹಳೆಯ ದ್ವೇಷ ಸಾಧಿಸಲು ಈ ರೀತಿ ಮಾಡಿರಬಹುದು ಎಂದು ಮೊದಲು ಪೊಲೀಸರು ಸಂಶಯವನ್ನ ವ್ಯಕ್ತಪಡಿಸಿದ್ದರು. ಹೀಗೆ ಹಲವಾರು ಜನರನ್ನ ಕರೆಸಿ ಆ ವ್ಯಕ್ತಿಯನ್ನು ಕಂಡುಹಿಡಿಯಲು ಪ್ರಯತ್ನ ಪಟ್ಟಾಗ ಕೊನೆಗೆ ಗೊತ್ತಾಗಿದ್ದು ಆ ತುಂಡಾಗಿ ಶವವಾಗಿ ಬಿದ್ದಿದ್ದು ಬೇರೆ ಯಾರೂ ಅಲ್ಲ, ಅದೇ ಗ್ರಾಮದ ಶ್ರೀಮಂತ್ ಇಟ್ನಾಳೆ ಎನ್ನುವ ಒಬ್ಬ 35 ವರ್ಷದ ವ್ಯಕ್ತಿ. ಆದ್ರೆ ವಿಚಿತ್ರ ಏನಂದ್ರೆ ಇಡೀ ಗ್ರಾಮವೇ ಅಲ್ಲಿ ಸೇರಿತ್ತು. ಈ ಶ್ರೀಮಂತ್ ಇಟ್ನಾಳೆ ಸಂಬಂಧಪಟ್ಟ ಕುಟುಂಬದವರು ಮಾತ್ರ ಅಲ್ಲಿ ಯಾರೂ ಇರಲಿಲ್ಲ. ಪೊಲೀಸರಿಗೆ ಈ ಶ್ರೀಮಂತ್ ಇಟ್ನಾಳ್ ಕುಟುಂಬದ ಮೇಲೆಯೇ ಮೊದಲ ಸಂಶಯ ಹೋಗಿತ್ತು. ನೇರವಾಗಿ ಪೊಲೀಸರು ಮೊದಲಿಗೆ ಹೋಗಿದ್ದೇ ಶ್ರೀಮಂತ್ ಇಟ್ನಾಳನ ಮನೆಗೆ. ಶ್ರೀಮಂತ್ ಇಟ್ನಾಳನ ಹೆಂಡತಿ ಸಾವಿತ್ರಿ ಇಟ್ನಾಳ್ ಮೊದಲಿಗೆ ವಿಚಾರಿಸಿದಾಗ ಪೊಲೀಸರಿಗೆ ಅವಳ ಮೇಲೆಯೇ ಸಂಶಯ ಜಾಸ್ತಿಯಾಗಿತ್ತು. ಸುಮ್ಮನೆ ಅವಳನ್ನ ತಮ್ಮ ಜೊತೆಗೆ ಬರುವಂತೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಅವಳು ಹೋಗುತ್ತಿದ್ದನ್ನೇ ನೋಡುತ್ತಿದ್ದ ಇಡೀ ಗ್ರಾಮ ತಮ್ಮ ಚಿಕ್ಕ ಹಳ್ಳಿಯಲ್ಲಿ ಇದು ಏನು ನಡೆಯಿತು ಅಂತ ದಂಗಾಗಿ ಹೋಗಿದ್ದರು. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಸಾವಿತ್ರಿ ಇಟ್ನಾಳ್ ಮತ್ತು ಅವಳ ಮಗಳನ್ನ ಕೂಡಿಸಿ ಅವರಿಗೆ ಚಹಾ ತಿಂಡಿ ಕೊಟ್ಟು ಮೆಲ್ಲಗೆ ವಿಚಾರಣೆಯನ್ನ ಮಾಡುವ ಮೊದಲೇ ಸಾವಿತ್ರಿ ಇಟ್ನಾಳ್ ಜೋರಾಗಿ ಅಳುತ್ತಾ ನಡೆದ ವಿಷಯವನ್ನೆಲ್ಲ ಬಾಯಿಬಿಟ್ಟಿದ್ದಾಳೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಯಾರು ಶ್ರೀಮಂತ್ ಇಟ್ನಾಳನ್ನ ಕೊಂದಿದ್ದು, ಯಾಕೆ ಕೊಂದಿದ್ದು, ಯಾವ ವಿಷಯಕ್ಕಾಗಿ ಕೊಂದಿದ್ದು, ಯಾಕೆ ಈ ರೀತಿ ಕೊಂದು ಪೀಸ್ ಮಾಡಿ ಹೊಲದಲ್ಲಿ ಬೀಸಾಡಿದ್ದರು, ಆ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ನಿಜಕ್ಕೂ ಭಯ ಹುಟ್ಟಿಸುವಂತಹ ಒಂದು ಘಟನೆಯಾಗಿದೆ.
ಹೌದು ಸ್ನೇಹಿತರೆ, ಮಗಳ ಮೇಲೆ ಕಣ್ಣು ಹಾಕಿದ ಪತಿಯನ್ನ ತುಂಡು ತುಂಡು ಮಾಡಿದ್ದಳು ಆ ಪತ್ನಿ ಸರಸಕ್ಕೆ ಬರೆದಿದ್ದಾಗ ಮಗಳ ಮೇಲೆ ಎರಗಲು ಯತ್ನಿಸಿದ್ದ ಪಾಪಿ ಪತಿಯನ್ನ ಮಕ್ಕಳು ಮಲಗಿದ ಮೇಲೆ ಪತ್ನಿಯೇ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಉಮ್ರಾಣಿ ಗ್ರಾಮದಲ್ಲಿ ನಡೆದು ಹೋಗಿತ್ತು. 30 ವರ್ಷದ ಪತ್ನಿ ಸಾವಿತ್ರಿ ಇಟ್ನಾಳೆ ತನ್ನ ಗಂಡ ಶ್ರೀಮಂತ್ ಇಟ್ನಾಳೆಯನ್ನ ಹತ್ಯೆಗೈದಿದ್ದಳು. ಗಂಡನನ್ನ ಕೊಂದ ಬಳಿಕ ಮಕ್ಕಳು ಅನಾಥರಾಗುತ್ತಾರೆ ಅಂತ ಸಿನಿಮೆಯ ರೀತಿಯಲ್ಲಿ ಆ ತಾಯಿ ಪ್ಲಾನ್ ಮಾಡಿ ಮನೆಯಲ್ಲಿ ಶವ ಇದ್ದರೆ ಅರೆಸ್ಟ್ ಮಾಡುತ್ತಾರೆ ಅಂತ ಖತರ್ನಾಕ್ ಐಡಿಯಾ ಕೂಡ ಮಾಡಿಯೇ ಬಿಟ್ಟಿದ್ದಳು. ಒಬ್ಬಳಿಗೆ ಶವ ಸಾಗಿಸಲು ಆಗಲ್ಲ ಅಂತ ಗಂಡನ ದೇಹವನ್ನೇ ತುಂಡುರಿಸಿ 2 ಭಾಗ ಮಾಡಿ ಚಿಕ್ಕ ಬ್ಯಾರಲ್ ನಲ್ಲಿ ಹಾಕಿ ಸಾಗಾಟ ಮಾಡಿದ್ದಳು. ಬ್ಯಾರಲ್ ಉರುಳಿಸುತ್ತಾ ಶವ ಒಯ್ದು ಪಕ್ಕದ ಗದ್ದೆಗೆ ಹಾಕಿ ಕಟ್ ಮಾಡಿದ್ದ ದೇಹವನ್ನ ಮತ್ತೆ ಜೋಡಿಸುವ ರೀತಿಯಲ್ಲಿ ಸಾವಿತ್ರಿ ಅದನ್ನ ಕಲೆ ಹಾಕಿದ್ದಳು. ಕೃತ್ಯಕ್ಕೆ ಬಳಸಿದ್ದ ಬ್ಯಾರಲ್ ಅನ್ನ ತೊಳೆದು ಬಾವಿಗೆ ಕೂಡ ಎಸೆದಿದ್ದಳು. ಮತ್ತೆ ಮನೆಗೆ ಬಂದು ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರ, ರಕ್ತ ಸಿಕ್ತವಾದ ಹಾಸಿಗೆ, ಬಟ್ಟೆ ಒಂದು ಚೀಲದಲ್ಲಿ ಪ್ಯಾಕ್ ಮಾಡಿ ಆ ಚೀಲವನ್ನ ಬಾವಿಗೆ ತೆಗೆದುಕೊಂಡು ಹೋಗಿ ಮೇಲೆ ಬರದಂತೆ ಕಲ್ಲು ಕಟ್ಟಿ ಎಸೆದು ವಾಪಸ್ಸು ಆಗಿದ್ದಳು. ರಕ್ತ ಬಿದ್ದ ಜಾಗವನ್ನ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಬಳಿಕ ತನ್ನ ಮೈ ಮೇಲೆ ಇದ್ದ ಬಟ್ಟೆ ಸುಟ್ಟು ಹಾಕಿ ಸುಟ್ಟಿದ್ದ ಬೂದಿಯನ್ನ ತಿಪ್ಪಿಗೆ ಎಸೆದಿದ್ದಳು. ಕೊಲೆಗೆ ಬಳಸಿದ್ದ ಕಲ್ಲು ತೊಳೆದು ತಗಡಿನ ಶೆಡ್ನಲ್ಲಿ ಬಚ್ಚಿಟ್ಟಿದ್ದಳು. ಗಂಡನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿಟ್ಟಿದ್ದಳು. ಈ ವೇಳೆ ಎಚ್ಚರಗೊಂಡ ಮೊದಲ ಮಗಳಿಗೆ ಎಲ್ಲಿಯೂ ಹೇಳದಂತೆ ತಾಕೀತು ಕೂಡ ಮಾಡಿದ್ದಾಳೆ. ಬೆಳಗಾಗುವಷ್ಟರಲ್ಲಿ ಕೊಲೆಯ ಸುಳಿವೆ ಸಿಗದಂತೆ ಮಾಡಿದ್ದಳು. ಜಮೀನಿನಲ್ಲಿ ಶವ ಸಿಗುತ್ತಿದ್ದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡು ಚಿಕ್ಕೋಡಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದರು. ಈ ವೇಳೆ ಹೆಂಡತಿ ಮೇಲೆ ಅನುಮಾನ ಬಂದು ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದಾಗ ತನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಸಾವಿತ್ರಿ ಕಣ್ಣೀರು ಹಾಕಿದ್ದಳು. ತನ್ನ ಗಂಡ ಕಂಡವರ ಸಹವಾಸ ಮಾಡಿ ಕೆಟ್ಟು ಹೋಗಿದ್ದ. ಅವನಿಗೆ ಹಲವಾರು ಹೆಂಗಸರ ಸಹವಾಸವೂ ಇತ್ತು. ದುಡಿದಿದ್ದನ್ನೆಲ್ಲ ಆ ಹೆಂಗಸರ ಮೇಲೆ ಉಡಾಯಿಸುತ್ತಿದ್ದ. ಮನೆಗೆ ಒಂದು ನಯಾ ಪೈಸೆ ಕೂಡ ಕೊಡುತ್ತಿರಲಿಲ್ಲ. ವಾರಕ್ಕೆ ಕೇವಲ 3 ದಿವಸ ಮಾತ್ರ ಮನೆಗೆ ಬರುತ್ತಿದ್ದ. ಬಾಕಿ ದಿನ ಬೇರೆಯವರ ಸಹವಾಸ ಮಾಡಿಕೊಂಡು ಅಲ್ಲೇ ಇರುತ್ತಿದ್ದ. ಹೆಂಡತಿ ಮಕ್ಕಳ ಬಗ್ಗೆ ಅವನಿಗೆ ಕಿಂಚಿತ್ತು ಕಾಳಜಿ ಇರಲಿಲ್ಲ. ಬಂದಾಗಲೆಲ್ಲ ನನ್ನನ್ನು ಹೊಡೆಯುತ್ತಿದ್ದ. ಬಂದರೂ ಕೇವಲ ದುಡ್ಡಿಗಾಗಿ ಬರುತ್ತಿದ್ದ. ಹೋದ ವಾರ ಅಷ್ಟೇ ನನ್ನ ಮೇಲೆ ಇವನು ಮಾರಕ ಅಸ್ತ್ರಗಳಿಂದ ದಾಳಿ ಕೂಡ ಮಾಡಲು ಪ್ರಯತ್ನ ಮಾಡಿದ್ದ. ಬಂದಾಗಲೆಲ್ಲ ಮಾಂಸದ ಊಟ ಬಡಿಸಲೇಬೇಕು, ಇಲ್ಲವಾದರೆ ತಟ್ಟೆಯನ್ನ ಬೀಸಾಡುತ್ತಿದ್ದ. ಇವನು ಗಂಡ ಅಲ್ಲ, ನನ್ನ ದುಶ್ಮನಾಗಿದ್ದ. ನನ್ನ ಜೀವನವನ್ನೇ ನರಕ ಮಾಡಿದ್ದ. 10 ಜನರಲ್ಲಿ ಸಾಲ ಮಾಡಿಕೊಂಡು ಆ ಸಾಲಗಾರರು ನಮ್ಮ ಮನೆಗೆ ಬರುತ್ತಿದ್ದರು. ಆ ಸಾಲಗಾರ ಜೊತೆ ನನ್ನನ್ನ ಮಲಗುವಂತೆ ಕೂಡ ಹೇಳುತ್ತಿದ್ದ. ಕುಡಿಯಲು ಪ್ರತಿನಿತ್ಯ ಹಣ ಕೊಡಬೇಕು, ಬೈಕ್ ಕೊಡಿಸುವಂತೆ ಕಿರುಕುಳ ನೀಡಿದ್ದ. ಯಾರ ಜೊತೆಗೆ ಆದ್ರೂ ಮಲಗು, ಹಣ ಕೊಡುವಂತ ಪೀಡಿಸುತ್ತಿದ್ದ. ಗಂಡನಿಂದ ಬೇಸತ್ತು ಕೊಲೆ ಮಾಡಿರುವುದಾಗಿ ಪತ್ನಿ ಸಾವಿತ್ರಿ ಪೊಲೀಸರ ಮುಂದೆ ಒಂದೊಂದಾಗಿ ಬಾಯಿ ಬಿಟ್ಟಿದ್ದಾಳೆ. 15 ವರ್ಷದ ಹಿಂದೆ ಸಾವಿತ್ರಿ ಮತ್ತು ಶ್ರೀಮಂತ್ ಮದುವೆಯಾಗಿದ್ದರು. ಇದೇ ಕಾರಣಕ್ಕಾಗಿ ಪರಪುರುಷರ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಕ್ಕಾಗಿ ಹಾಗೂ ಮಗಳ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ್ದನ್ನು ನೋಡಿ ಸಹಿಸಿಕೊಳ್ಳಲಾಗದೆ ತಾನೇ ಅವನನ್ನ ಕೊಂದಿರುವುದಾಗಿ ಸಾವಿತ್ರಿ ಒಪ್ಪಿಕೊಂಡಿದ್ದಳು. ಮಕ್ಕಳು ಅನಾಥರಾಗುತ್ತಾರೆ, ನನ್ನನ್ನು ದಯವಿಟ್ಟು ಬಿಟ್ಟು ಬಿಡಿ ಅಂತ ಸಾವಿತ್ರಿ ಕಣ್ಣೀರು ಹಾಕಿದ್ದಾಳೆ. ಆದರೆ ಆರೋಪಿ ಸಾವಿತ್ರಿ ಇಟ್ನಾಳೆಯನ್ನ ಬಂಧಿಸಿ ಚಿಕ್ಕೋಡಿ ಪೊಲೀಸರು ಈಗ ಜೈಲಿಗೆ ಕಳಿಸಿದ್ದಾರೆ. ಈ ಕೇಸು ಈಗಲೂ ಕೂಡ ಕೋರ್ಟ್ನಲ್ಲಿ ನಡೆಯುತ್ತಿದೆ. ನೋಡಿದಿರಾ ಸ್ನೇಹಿತರೆ, ಒಬ್ಬರ ಜೀವನದಲ್ಲಿ ರಾತ್ರೋರಾತ್ರಿ ಏನೆಲ್ಲ ನಡೆದು ಹೋಗುತ್ತದೆ ಅಂತ. ನಿಮ್ಮ ಪ್ರಕಾರ ಸಾವಿತ್ರಿ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.